ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ನಮ್ಮ ಯುವಕರ ಅದರಲ್ಲೂ ಜಿ ಅದರಲ್ಲೂ ಮುಖ್ಯವಾಗಿ ನೀಟ್ ಮತ್ತು CBSE ಈ ವಿದ್ಯಾರ್ಥಿಗಳು ಒಂದು ಬೇಡಿಕೆ ನೀಡ್ತಾ ಇದ್ದಾರೆ. ಈ ಪರೀಕ್ಷಾ ಹಗರಣಗಳು ಗೊತ್ತದ ನಿಮ್ಗೆ, ನೀಟ್ ಆಗಿರ್ಬೋದು, ಇನ್ನುಳಿದ ಎಕ್ಸಾಮ್ಗಳಾಗಿರ್ಬೋದು, ಪ್ರಶ್ನೆ ಪತ್ರಿಕೆ ಲೀಕ್, ಅದರ ಜೊತೆಗೆ CBSE ಸಿಲೆಬಸ್ದ 3 ಭಾಷೆ ಪ್ರಾಬ್ಲಮ್ಮು, ಮತ್ತೇನು ಅದೇ ಕಾಲಕ್ಕೆ ಕ್ವಶನ್ ಪೇಪರ್ ಲೀಕ್ ಆಗಿದ್ದಾಗಿರ್ಬೋದು, ಇವೆಲ್ಲನೂ ಕೇಳಿಕೊಂಡು CBSE ಮತ್ತು ನೀಟದ ವಿದ್ಯಾರ್ಥಿಗಳು ಇವತ್ತು ಒಂದೇ ಪಾಯಿಂಟ್ ಪ್ರೋಗ್ರಾಮ್, ನಮಗೇನಿಲ್ಲಪ್ಪ ಈ ವ್ಯವಸ್ಥೆ ಬದಲು ಮಾಡಿರಿ, ಜೊತೆಗೆ ಮೊದಲು ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂತಂದ್ರೆ ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆ ತಗೊಳ್ಳಿ ಅಂತೇಳಿ ಜಂತರ್ ಮಂತರದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಜಿ ಅಥವಾ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿಯ ಜನ, ಅದರಲ್ಲೂ ಅಭಿಷೇಕ್ ದೀಪ್ಕೆ ಅಂತೂ ಲೀಡರ್ಶಿಪ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ವಿರೋಧಗಳು ಬರ್ತಾ ಇದ್ದಾವೆ, ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಯಾಕಪ್ಪ ಅಂತಂದ್ರೆ ಸಹಜದ ಇವರೆಲ್ಲರೂ ಭಯೋತ್ಪಾದಕರು ಹೀಗೆ ಮಾತಾಡ್ತಾ ಇದ್ದಾರೆ ನಮ್ಮ BJP ಪ್ರಿಯ ಜನ. ಇವರು ಭಯೋತ್ಪಾದಕರ ಯಾಕಂತಂದ್ರೆ ಈಗಾಗಲೇ 18 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು ಈ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಸಲುವಾಗಿ. ಈಗಾಗಲೇ ಹಲವು ಸಲ ಚರ್ಚೆನೂ ಮಾಡಿದ್ವಿ ಆ ವಿಷಯದಲ್ಲೇ. ಆ ನೀಟ್ ಸಲುವಾಗಿ, ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇವತ್ತು ಒದ್ದಾಡ್ತಾ ಇದ್ದಾರೆ, ಅದು ಪಾಸ್ ಮಾಡಿಸ್ಕೋ ಸಲುವಾಗಿ, ಪಾಸ್ ಮಾಡ್ಕೊಳ್ಳೋ ಅಭ್ಯಾಸ ಯಾವ ರೀತಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೋಚಿಂಗ್ ಸೆಂಟ್ರ್ ಅಂದರೆ ಏನು ರೀ, ಅವು ಮುಂಜಾನೆಯಿಂದ ಸಾಯಂಕಾಲ ತನಕ ಒಟ್ಟ ಮಕ್ಕಳ ತಲೆ ಮೇಲೆ ಒಟ್ಟ ಅರ್ಧ ವಿಷಯಗಳನ್ನ ಹೇಳೇ ಹೇಳೋದು. ಈ ಕ್ವಶನ್ ಬರ್ಬೋದು, ಆ ಕ್ವಶನ್ ಬರ್ಬೋದು, ಇದನ್ನು ಓದ್ರಿ ಎಲ್ಲ ಮಾಡಿರಿ ಅಂತೇಳಿ ವರ್ಷಗಟ್ಟಲೆ ಅವ್ರನ್ನ ತಲೆ ತಿಂದು ಬೆಳಿಗ್ಗೆ ಶುರು ಆಯಿತು ನೀಟ್ ಕ್ಲಾಸ್ಗಳು, ರಾತ್ರಿ ತನಕ ಶುರುನ ಹಂಗೆ. ನಿಜವಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ನಮ್ಮ ದೇಶದಲ್ಲೇ ಯೂನಿವರ್ಸಿಟಿ ವಾತಾವರಣ ಹೋಗಿಬಿಟ್ಟದ್ರೆ, ಶಿಕ್ಷಣ ವಾತಾವರಣ ಹೋಗಿಬಿಟ್ಟದ್ರಿ. ಎಲ್ಲ ಕಾಂಪಿಟೇಷನ್ ಲಘು ಆಗಬೇಕು, ಅಧಿಕಾರ ಹಿಡಿಬೇಕು, ಉದ್ಯೋಗ ಹಿಡಿಬೇಕು ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ತೀವ್ರ ಓಟದಿಂದಾಗಿ ನಿಜವಾದ ಶಿಕ್ಷಣ ಇವತ್ತು ಮಾಯಾಗಿ ಹೋಗ್ಲಿಕ್ಕತ್ತದಂತ್ರಿ. ಯಾಕಂತಂದ್ರೆ ಅದರಲ್ಲೂ ಈ ಶಿಕ್ಷಣ ಯಾರು ದುಡ್ಡಿದ್ದವ್ರದ್ರೆ ಆ ಮಕ್ಕಳಿಗೆ, ದುಡ್ಡಿದ್ದವ್ರಿಗಂತೂ ಇದಿಲ್ಲ ಯಾವ ಕೋಚಿಂಗ್ ಇಲ್ಲ, ಏನೂ ಇಲ್ಲ. ಅಲ್ಲೇ SLC PUC ಮುಗಿಸ್ಕೊಳ್ಳೋದು, ಊರಲ್ಲಿ ಉಳಿದ್ಬಿಡೋದು, ಏನೋ ಗುದ್ದೆ ಹೊಡೋದು, ಯಾವುದೇ ಎಕ್ಸಾಮ್ ಪಾಸ್ ಆದ್ರೆ ಪೊಲೀಸ್ ಇರಿಸ್ ಆಗೋದು, ಅಥವಾ ಅದರಲ್ಲಿ ಮುಖ್ಯ ರಿಸರ್ವ್ ಪೊಲೀಸು ಯಾವುದೋ ಒಂದು ಸಿಗಲಪ್ಪ ನಮಗೆ ಆರಾಮಿರ್ತೀವಿ ನಾವು ಅನ್ನುವಂಥದ್ದು. ಪ್ಯೂನ್ ಆದರೂ ಅಡ್ಡಿ ಇಲ್ಲ, ಒಟ್ಟು ಸರ್ಕಾರಿ ನೌಕರಿ ಸಿಗಲಿ ಅಂತ ಬಡದಾಡಿಗೂ ಸಾಯೋ ಜೀವನ ಪರ್ಯಂತರ ಅವು ಆಗದೆ ಹೋದಾಗ ಒದ್ದಾಡಿ ಸಾಯುವಂಥ ಪರಿಸ್ಥಿತಿ. ಇನ್ನು ರೈತರ ಮಕ್ಕಳಿಗೆ ಅಂತೂ ಇವತ್ತೇನಾಗಿಬಿಟ್ಟಪ್ಪ ಅಂದ್ರೆ ಲಾಭದ ಉದ್ಯೋಗ ಅಲ್ಲ ಅಂದ ತಕ್ಷಣ ಈ ರೈತರ ಗಂಡು ಮಕ್ಕಳಿಗೆ ಹುಡುಗರು ಯಾರು ಹೆಣ್ಣು ಕೊಡ್ತಾ ಇಲ್ಲ. ಏನು ಮಾಡ್ತೀರಿ, ಒಕ್ಕಲ್ತನ ಮಾಡ್ತೀವಿ, ಇಲ್ಲಪ್ಪ ಕೊಡಿದ್ರೆ. ಯಾಕಂದ್ರೆ ಮಧ್ಯದಾಗೆ ಒಕ್ಕಲ್ತನ ಹಾರ್ಡ್ಶಿಪ್ ಭಾಳ ಕಷ್ಟದ ಉದ್ಯೋಗ, ಅದನ್ನು ಮಾಡಿದರೆ ಲಾಭ ರೈತನೋ ಅದೂ ಇಲ್ಲ. ವರ್ಷನ ದುಡಿದ್ರು. ಈಗ ಹಲವು ಸಲ ಚರ್ಚೆ ಮಾಡಿದ್ದೀವಿ, 1 ಟನ್ ಕಬ್ಬಿಗೆ ಇವರು 3300 ಕೊಡೋರು, ಅಷ್ಟೊಂದು ಎಷ್ಟು ಖರ್ಚಾಗಿರ್ತದೆ ಒಂದು ವರ್ಷ ತನಕ 1 ಟನ್ ಬೆಳಿಬೇಕಾದ್ರೆ. ಇದು ಯಾವ ಇಲ್ಲ ಲೆಕ್ಕಪತ್ರ ಇಲ್ಲ, ಏನೂ ಇಲ್ಲ. ಹಂಗೆ ಒಟ್ಟು ದುಡಿರಿ, ಬಚಾವೋ ನೀವು ಗಳಸು ಹೆಂಗೆ ನೀವು ಬೆಳೆಸಿದ್ರೆ ಗಳಸಾಗಿ ದುಡ್ಡು ಬರ್ಬೇಕಲ್ಲ. ಒಬ್ರಿಗೊಬ್ರು ಹಾಕೋದು, ಕೇಂದ್ರದ ರಾಜ್ಯದಲ್ಲಿ ಹಾಕೋದು, ರಾಜ್ಯದ ಕೇಂದ್ರದಲ್ಲಿ ಹಾಕೋದು. ಮಾರ್ಕೆಟೇ ಇಲ್ಲ, ಇಬ್ಬರು ಮಾರ್ಕೆಟ್ ಕೊಡೋಕೆ ತಯಾರಿಲ್ಲ. ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ಒಂದು ನೋಡ್ರಿ. ಮೊನ್ನೆ ನಮ್ಮ ಏನಪ್ಪ ಅಂದ್ರೆ ಈರಣ್ಣ ಕಡಾಡಿ ಅವರು ಒಂದು ಕಡೆ ಹೇಳ್ತಾರೆ, ಇಲ್ಲ ರಾಜ್ಯ ಸರ್ಕಾರ ಇದು ದ್ವಿದಳ ಧಾನ್ಯಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ, ಆನಂತರ ಸೆಂಟ್ರದವ್ರು ಕೊಡ್ತಾರು ಅಂತೇಳಿ. ಅಲ್ಲ ರೀ, ಅದನ್ನು ಡೈರೆಕ್ಟ್ ನೀವು ಕೊಟ್ಬಿಟ್ಟು ನಡೀತದಲ್ಲ ಇಲ್ಲೇ. ಅಂದ್ರೆ ಇದ್ರ ಅರ್ಥ ಇವ್ರು ಬಂದರೆ ಕೊಟ್ಟರು, ನಾಳೆ ದುಡ್ಡು ಬರಲಾರ್ದು ಒದ್ದಾಟ. ಕೊಟ್ಟಿದ್ದೀರಿ ಕೊಡಿ, ನಿಮ್ಮ ಸರ್ಕಾರದ ಕೊಡ್ರಿ ಅಂತ ಅನ್ನೋಂಥ ಕೈ ಹಾರಿಸೋದು ಎಷ್ಟೋ ಹಾರಿಸಿದಾರೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟದವರು. ಅಂದ್ರೆ ಈ ರಾಜಕೀಯ ಹಂಗಾಗ್ಯದಪ್ಪ ಅಂದ್ರೆ ಮಾರ್ಕೆಟು ಇಲ್ಲ ಪಾಪ ರೈತರಿಗೆ. ಹಿಂಗಾಗಿ ಯಾರೂ ಹೆಣ್ಣು ಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ 10 ಎಕರೆ ಭೂಮಿ ಇರಲಪ್ಪ, ನಿಮ್ಮ ದುಡಿಯಿರಲಿ, ದುಡಿದ್ರು ಸಿಗೋದಷ್ಟಾಗದ, ನಮ್ಮದು ಅಲ್ಲೇ ಬಂದು ಎಲ್ಲರಿಗೂ ಅಡುಗೆ ಮಾಡಿ ಹಾಕಿರೋ ನಮ್ಮ ಮಗಳು ಏನಪ್ಪ ಅದು ವೀಕ್ ಆಗ್ತಾಳೆ, ನಾವು ಕೊಡೋದಿಲ್ಲ. ಹಿಂಗಾಗಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು ಬಂದು ಹಿಂಗಾಗಿ ಮದುವೆ ಆಗೋದು ನಡೆದಿದ್ದಾವೆಲ್ಲ ಪಾಪ. ಇದು ಪರಿಸ್ಥಿತಿ ಇವತ್ತದು ವಸ್ತುಸ್ಥಿತಿ. ಇದೆಲ್ಲ ಕಾರಣ ಯಾರು? ಇದೆಲ್ಲ ಕಾರಣ ಕೇವಲ ಒಬ್ಬರಂತ ಹೇಳ್ತಾ ಇಲ್ಲ, ಮೋದಿಯವ್ರ ಸರ್ಕಾರ ಒಂದಂತಲ್ಲ ಮತ್ತೊಂದಲ್ಲ, ಎಲ್ಲರೂ ಕಾರಣ. ಇವತ್ತೆಲ್ಲ ರಾಜಕಾರಣಿಗಳು. ಇವ್ರು ಯಾರಿಗೂ ಇದು ಮಾರ್ಕೆಟ್ ಮಾಡಬೇಕು ಅನ್ನೋದು ಯಾರಿಗೂ ಇಲ್ಲ.
ಮತ್ತು ಇವು ನೀಟ ಹೇಳಿದ್ದಿಲ್ಲ ಒಮ್ಮೆ ಹಿಂದೆ ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಫಂಕ್ಷನ್ ಮಾಡಿದಾಗ ಸ್ಪಷ್ಟ ಹೇಳಿದರು 1,000 ಹುಡುಗರಲ್ಲೇ 12 ಮಂದಿಗೆ ಮಾತ್ರ ಇವು 5 ಫೀಲ್ಡ್ಗಳು 5 ಫೀಲ್ಡ್ ಯಾವ್ರಿ ಮಂದ್ಯದ್ದು ನೀಟ, ಆಮೇಲೆ ನೀಟ್ ಆದ್ಮೇಲೆ ಕಾನೂನು ಕಲಿಯುವಂಥದ್ದು, ಟೆಕ್ನಿಕಲಿ ಈಗ ಏನಪ್ಪ ಬಿ ಮಾಡುವಂಥದ್ದು, ಬಿ ಮಾಡಿದ್ಮೇಲೆ ಇಂಜಿನಿಯರಿಂಗ್ ಕೋರ್ಸಲ್ಲ ಅಂದರೆ ನೀಟದ್ದು ಇವೆಲ್ಲ ಒಂದು 5 ಕ್ಷೇತ್ರಗಳು ಬರ್ತವೆ. 5 ಕ್ಷೇತ್ರಗಳಲ್ಲಿ 1,000 ವಿದ್ಯಾರ್ಥಿಗಳಲ್ಲೇ ಬರೀ 12 ವಿದ್ಯಾರ್ಥಿಗಳು ಮಾತ್ರ ಅವಕಾಶ ಇದೆ. ಹುಡುಗರು ಹೋಗಿಬಿಡೋರು ಎಕ್ಸಾಮ್ ಕೊಟ್ಟೋದು ಮಾಡೋದು, ಕೋಚಿಂಗ್ ಫೀ ತುಂಬೋದು. ವರ್ಷಕ್ಕೆ ಎಷ್ಟು ಬರ್ತದೆ ಕೋಚಿಂಗ್ ಫೀ? 5 ಲಕ್ಷ ಮಿನಿಮಮ್ ಬರ್ತದೆ. ಅದೆಲ್ಲ ಖರ್ಚು ಮಾಡಿಕೊಂಡು ಏನು ಇಲ್ಲದೆ ಹೋಗಿಬಿಡೋದು. UPSC ಅಷ್ಟಾಗಿದೆ ಇವತ್ತು, KPSC ಅಷ್ಟಾಗ್ಯದ. ಯಾವುದೇ ಸ್ಟೇಟ್ ಸಿಲೆಬಸ್ದು ಇರಲಿ, ಸ್ಟೇಟ್ದು ಎಕ್ಸಾಮ್ ಇರಲಿ, ಯಾವುದೂ ಇರಲಿ, ಎಲ್ಲ ಕಡೆ ಕ್ವಶನ್ ಬರಲಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅಭ್ಯಾಸ ಮಾಡಿ ಕೊನೆಗೆ ಕ್ವಶನ್ ಪೇಪರ್ ಔಟ್ ಆದ ತಕ್ಷಣ ಪಾಪ ಅವ್ರು ಏನು ಮಾಡ್ಬೇಕ್ರಿ ಹುಡುಗರು? ಯಾವುದೂ ಇಲ್ಲ. ನೀಟ್ ಒಂದು ಆಗಿರ್ಬೋದು, ಒಂದಂತ ಹೇಳೋದಿಲ್ಲ. ಇವನ್ UPSC KPSC ಇವೆಲ್ಲರೂ KPSC ಅಂತ ಅಧ್ವಾನ ಎದ್ದು ಹೋಗ್ಬಿಟ್ಟದ. ಮತ್ತು ಏನು ಮಾಡ್ಬೇಕ್ರಿ ಇವರು? ಇದಕ್ಕೆ ಪರಿಹಾರ ಪರಿಹಾರ ಇಲ್ಲದ ಸಮಸ್ಯೆಗಳು ಅಂತೀವಲ್ಲ, ಅದನ್ನು ಮಾಡೋದು ಕಾರ್ಯಕರ್ತರು ನಾವು, ನಮ್ಮ ರಾಜಕಾರಣಿಗಳು. ಅಂದರೆ ಇವರೆಲ್ಲರೂ ದುಡ್ಡು ಹಂಚಿ ರಾಜಕಾರಣಿ ಆದವ್ರು ಇವರು. ಇವ್ರಿಗೆ ನಮ್ಮ ಪರಿಹಾರ ಹೆಂಗೆ ಗೊತ್ತಾಗ್ತದೆ? ನಮ್ಮ ಟ್ಯಾಕ್ಸಿಂದ ಬದುಕುವಂಥವ್ರೆಲ್ಲ ಇವರು, ನಮ್ಮ ಟ್ಯಾಕ್ಸ್ ತೊಗೊಂಡು ಬದುಕೋರು ಇವ್ರು ಹೆಂಗೆ ಮಾಡೋಕ್ಕೆ ಸಾಧ್ಯದ? ಅಂದ್ರೆ ನಾವು ಹೇಳೋ ಉದ್ದೇಶ ಒಂದೇ ಇಲ್ಲೇ ಈ ಒಂದು CBSE ನೀಟ್ 1,000 ಮಕ್ಕಳಿಗೆ 12 ಹುಡುಗರಿಗೆ ಮಾತ್ರ ಇರೋದ್ರಿಂದಾಗೆ ಉಳಿದ ಹುಡುಗರೆಲ್ಲ ನಿರುದ್ಯೋಗಿಗಳು. ಇವರಿಗೆಲ್ಲ ಉದ್ದೇಶ ಹೋಗುವಂಥ ಯಾವ ಕ್ಷೇತ್ರ ಅಂತ ಒಕ್ಕಲ್ತನ ಇಲ್ಲ ಅಂತಲ್ಲ, ಅದು ಲಾಭ ಉದ್ಯೋಗ ಅಲ್ಲಲ್ರಿ, ಲಾಭ ಇಲ್ಲಲ್ಲೇ. ವರ್ಷದಿಂದ ದುಡಿದು ಕಡೆ ಬಟ್ಟೆಯಿಂದ ಅಡ್ಡಾಡೋದು, ಇದು ಪರಿಸ್ಥಿತಿ ಒಕ್ಕಲ್ತನದಾಗಿಬಿಟ್ಟದೆ ಇವತ್ತು. ಮತ್ತು MSMEಗಳಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ, ಉದ್ಯೋಗ ಇಲ್ಲ. ಎಲ್ಲದ ಉದ್ಯೋಗ? MSME ಬಾದಾಗ ಹೋಗ್ಬಿಟ್ಟದ. ನಮ್ಮ 32 PH ಮ್ಯಾದ್ಮೇಲೆ ಹೇಳ್ತಾ ಇರ್ತೀನಿ ಈ ಮಾತನ್ನು. ಸಾರ್ವಜನಿಕ ರಂಗದ ಉದ್ಯಮಿಗಳು ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಟರು, ದುಡ್ಡು ಗಂಟ್ರಂಗೆ ಇವತ್ತು ಅವೆಲ್ಲ ಬಂದದಾಗ ಎಷ್ಟು ಕೊಟ್ಟರಪ್ಪ ಇವರು? ಕಾರ್ಪೊರೇಟ್ಗಳು ಉದ್ಯೋಗಗಳನ್ನ ಎಷ್ಟು ಸೃಷ್ಟಿ ಮಾಡಿದರು? ಅದಾನಿ ಅಂಬಾನಿ ಆಗಿರ್ಬೋದು, ಅವ್ರ ಜೊತೆ 106 ಮಂದಿ ಇದ್ದಾರೆ ಇವರು. ಎಲ್ಲ ಗುಜರಾತಿಗಳು, ಅಲ್ಲೇ ಮಹಾರಾಷ್ಟ್ರ, ಅಲ್ಲಿ ಜನ ಇದ್ದಾರೆ. ಇವ್ರು ಎಷ್ಟು ಕೊಟ್ಟರು? ಎಷ್ಟು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಾಯ್ತಾರೆ ನಮ್ಮ ದೇಶದ ಇಂಡಸ್ಟ್ರಿ ಒಳಗೆ? ದುಡ್ಡು ಸಹಿತ ಹಾಕ್ತಾ ಇಲ್ಲ, ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲ ಕಾರ್ಪೊರೇಟ್ಗಳು. ಅಂದ್ರೆ ಇದರ ಅರ್ಥ ಏನಿಷ್ಟೇ, ಲಾಭ ಇಲ್ಲ, ಹಾಕಿ ಏನು ಮಾಡೋದು? ಅವ್ರಿಗೇನು ಎದಕ್ಕೆ ಹಾಕ್ತಾರೆ ದುಡ್ಡು ರೀ? ಕಾಡಿನ ಗಿಡಗಳಾಗಿರ್ಬೋದು, ಖನಿಜಗಳಾಗಿರ್ಬೋದು, ಮತ್ತು ಕಲ್ಲಿದ್ದಲಾಗಿರ್ಬೋದು, ಮತ್ತೊಂದು ಇದಕ್ಕೆ ದುಡ್ಡು ಹುಡ್ತಾರೆ ಬಂದ. ಯಾಕಂದ್ರೆ ಫ್ರೀ ಸ್ವಸ್ಥದಾಗ ಆಳುಗಳು ಸಿಗ್ತಾವ, ಹಡ್ಸೋದೈತಿ, ಕಳಿಸ್ಬಿಡೋದು. ಇದೇ ಇಂಡಸ್ಟ್ರಿ ಇವತ್ತು ನಮ್ಮನೆ. ಕಾಡನ್ನು ಕುಲ್ಲ ಮಾಡೋದು, ಗಿಡಗಳನ್ನು ಕುಲ್ಲ ಮಾಡೋದು, ಬಡೆಯನ್ನು ಖನಿಜಗಳನ್ನು ಕುಲ್ಲ ಮಾಡಿಸ್ಕೊಡೋದು, ಈ ಉದ್ಯಮಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಾವು ಟೆಕ್ನಿಕಲಿ ಮಧ್ಯಾಹ್ನ ವಸ್ತುವನ್ನು ತಯಾರು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇನ್ನೊಂದು ದೇಶಕ್ಕೆ ರಫ್ತು ಮಾಡುವಂಥ ಕೆಲಸ ನಮ್ಮಲ್ಲಿ ಇಲ್ಲ. ಅದನ್ನು ಇವತ್ತು ನಾವು ಮಾಡಬೇಕಾಗಿದೆ. ರಫ್ತು ಇಲ್ಲ ನಮ್ಮಲ್ಲಿ, ಇವತ್ತು ಕಡಿಮೆ ಆಗಿದೆ ರಫ್ತು 40% ಕಡಿಮೆ ಆಗಿದೆ ಅಂತ ರಿಪೋರ್ಟ್ಗಳಿದ್ದಾವೆ. ಮತ್ತು ನಮ್ಮ ಕಡೆಂದ್ರೆ ಹೊರಗೆ ಮಾರಾಟ ಆಗಲಿಕ್ಕೆ ಅಂದ್ರೆ ದುಡ್ಡು ಎಲ್ಲಿಂದ ಬರ್ತೈತಿ? ಮತ್ತು ನಾವೆಲ್ಲ ಬರೀ ಇಂಪೋರ್ಟ್ ಮಾಡ್ಕೊಳಿಕೈತೀವಿ ಬೇರೆ ದೇಶದಿಂದ, ಅದರಲ್ಲೂ ಅಮೇರಿಕಾದಿಂದ ಇಂಪೋರ್ಟ್. ಅದು 17% ಅವ್ರಿಗೆ ಟ್ಯಾಕ್ಸ್ ಕೊಟ್ಟು, ಟ್ಯಾರಿಫ್ ಕೊಟ್ಟು. ಉಳಿದ ದೇಶಗಳಿಂದ ಇಲ್ಲ, ಇಂಪೋರ್ಟ್. ಪೆಟ್ರೋಲ್ ಮತ್ತು ಅಲ್ಲಿ ತರಿಸೋದು ಅಮೇರಿಕಾದಿಂದನೇ. ಸ್ವಯಂ ಕೊಡ್ತಾರಪ್ಪ ನಮ್ಮ ಇರಾನ್ದವ್ರು ಅಂದ್ರೆ ಇಲ್ಲ, ನೀವು ಅಲ್ಲೇ ತೊಗೋಬೇಕು. ಇಲ್ಲ ಅಂತಂದ್ರೆ ನಿಮಗೆಲ್ಲ ಈಗ ನೋಡಿದ್ರಲ್ಲ ಹಿಂದೆ ಏನಾಗಿದೆ ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಈ ನೀಟು ಮತ್ತು ನಮ್ಮ ಏನು CBSE ಎಲ್ಲ ಇವು ಎಕ್ಸಾಮ್ಸ್ ಇದ್ದಾವೆ, ಇವು ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತಾವಂತಲ್ಲ. ಮತ್ತು 12 ಮಂದಿನೆಲ್ಲಾದ್ರೂ ಒಳ್ಳೆ ಮಂದಿ ತೊಗೊಳ್ತಾರೆ, ಪ್ರಾಮಾಣಿಕ ಎಕ್ಸಾಮ್ ಪಾಸ್ ಆದವ್ರನ್ನ. ಅಲ್ಲಿಯೂ ಗದ್ದಲ, ಪೇಪರ್ ಲೀಕ್ ಆಗೋದ್ರಿಂದಾಗಿ ಅದನ್ನು ದುಡ್ಡು ಇದ್ದಂಥವ್ರು ತೊಗೊಂಡಿರ್ತಾರೆ ಕ್ವಶನ್ಗಳನ್ನು, ಅದ್ರ ಮೂಲಕ ಹಾಕ್ತಾರೆ, ಅವ್ರು ಪಾಸ್ ಹೋಗಿಬಿಡ್ತಾರೆ. ಅದು ಪಾಪ 12 ಮಂದಿ 1000ದಾಗ ದುಡ್ಡಿದ್ದವ್ರು ಹೋಗಿಬಿಡ್ತಾರೆ. ದುಡ್ಡಿದ್ದವರು ಹಿಂಗೆ ಗಂಟೆ ಬರೋದು ಕೂತ್ಕೊಳ್ಳೋದು. ಯಾಕಂದ್ರೆ ಈ ಕಲಿಸೋದ್ರೊಳಗೆ ಅಲ್ಲಿ ಕೋಚಿಂಗ್ ಸೆಂಟ್ರಿಗೆ ದುಡ್ಡು ಕೊಡೋದ್ರಾಗ ಏಟಾಗಿರ್ತದೆ? 5 ಲಕ್ಷ ಖರ್ಚಾಗಿರ್ತದೆ ರೊಕ್ಕ. ಮುಂದಿನ ಅವ್ರಿಗೆ ಪಾಸ್ ಮಾಡ್ಸೋಕೆ ರೊಕ್ಕ ಏನು ಕೊಡೋರು? ಕ್ವಶನ್ ಪೇಪರ್ ಸಿಗಿಸೋಕೆ ರೊಕ್ಕ ಕೊಡೋರು ಸಾಧ್ಯ ಇಲ್ಲ. ಯಾಕಂದ್ರೆ ದುಡ್ಡಿದ್ದಂಥವ್ರು ಕೋಟಿ ಗಂಟಲೆ ಪ್ರೈವೇಟ್ದಾಗ ಕೊಟ್ಟು ಹೋಗಿದ್ದು, ಇಲ್ಲೇ ಒಂದು 10-20 ಲಕ್ಷ ಹಾಕಿಬಿಟ್ರೆ ಅವ್ರು ಪಾಸ್ ಮಾಡಿ ಬಿಡ್ತಾರೆ. ಕ್ವಶನ್ ಪೇಪರ್ ಲೀಕ್ ಆಗಿರ್ತದೆ, ಕೊಟ್ಟು ಬಿಡ್ತಾರೆ, ಅವ್ರನ್ನ ಪಾಸ್ ಆಗಿಬಿಡ್ತಾರೆ, ಆರಾಮ್ ಸೆಲೆಕ್ಷನ್ ಆಗಿಬಿಡ್ತಾರೆ ಅವರು. ಒಮ್ಮೆ ನೋಡಿದ್ರಲ್ಲ ನೀವು, 620 ಮಾರ್ಕ್ಸ್ ಬಂದಿದ್ದು ಒಂದು 10-12 ಮಂದಿಗೆ. ಸಾಧ್ಯತಾನೆ ಇದೆಲ್ಲ ನಾವು ಅಂತ ಏನದು ಅಂದರೆ ಇದು ಕ್ವಶನ್ ಪೇಪರ್ ಲೀಕ್ಸ್. ಇದು ತೋರಿಸ್ತದೆ. ನಂತರ ಅವ್ರ ಮಾತು ಕಡಿಮೆ ತೊಗೊಂಡು ಮಾರ್ಕ್ಸ್ ಆ ಮಾತು ಬೇರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಒಟ್ಟಾರೆಯಾಗೆ ಈ ನೀಟ್ ಮತ್ತು CBSE UPSC ಯಾವುದರಿಂದ ಆದರೂ ಸಹಿತ ಈ CBSE ಪರೀಕ್ಷೆ ನಡೆಸ್ತದೆ, ಮೆರಿಟ್ ಇದ್ದವ್ರು ಪಾಸ್ ಮಾಡ್ತದೆ. ಆದ್ರೆ ಈ ಪಾಸ್ ಆದವ್ರೊಳಗೆ 1000 ಮಂದಿ ಒಳಗೆ 12 ಜನಕ್ಕೆ ಅಷ್ಟೇ ಸಿಗೈತೆ ಉದ್ಯೋಗ ಅನ್ನೋದು ಇಲ್ಲದ. ಆ 12 ಜನಕ್ಕೆ ಸೀಟ್ ಸಿಗೋರು ಅವ್ರು ಮತ್ತೆ ದುಡ್ಡು ಹಂಚಿ ಆ ಸೀಟ್ ಹಚ್ಕೋತಾರೆ, ಪೇಪರ್ ಲೀಕ್ ಮಾಡಿಕೊಂಡು ಬಗೆಹರಿಸೋದು. ಮುಂದೆ ಪ್ರತಿಭಾವಂತರಿಗಳೇ ಏನೂ ಸಾಧ್ಯ ಇಲ್ಲ. ಒಕ್ಕಲ್ತನ ಮಾಡೋದು ಲಾಭ ಇಲ್ಲ,
ಬೇರೆ ಇಂಡಸ್ಟ್ರಿ ಉಳಿಲಿಲ್ಲ, ಏನು ಮಾಡ್ಬೇಕಪ್ಪ? ಅದಕ್ಕಾಗಿ ಈ ಅಟ್ಲೀಸ್ಟ್ ಈ ಒಂದು 12 ಜನಕ್ಕಾದರೂ ಪ್ರಾಮಾಣಿಕವಾಗಿ ಪರೀಕ್ಷೆ ನಡೆಸಿ ಕೊಡ್ರಿಪ್ಪ ನಮಗೆ ಯೋಗ್ಯರಿಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದೂ ಇಲ್ಲ. ಹೋಲಿ ಕಡೆಗೆ ಧರ್ಮೇಂದ್ರ ಪ್ರಧಾನರ ಕಡೆಯಿಂದ ರಾಜೀನಾಮೆ ತಗೋತೀನಿ ಅಂದ್ರೆ ಅದೂ ಇಲ್ಲ. ಮತ್ತು ಅವ್ರು ಹೊಗಳ್ತಾರೆ ನಮ್ಮ ಮೋದಿಯವರು ಹುಟ್ಟುಹಬ್ಬ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿಯವ್ರಿಗೆ ಪಾಪ 18 ಮಕ್ಕಳು ಸತ್ತು ಹೋದು, ಅವ್ರ ಬಗ್ಗೆ ಒಂದು ಸಣ್ಣ ಕಣ್ಣೀರಿಲ್ಲ ನಮ್ಮ ಮೋದಿಯವರು. ಅದು ಇವತ್ತಿನ ಮಧ್ಯಮ ವರ್ಗದವರಿಗೆ, ಮೇಲ್ಮಧ್ಯಮ ವರ್ಗದವರಿಗೆ, ಈ ಜನಕ್ಕೆಲ್ಲ ದುಃಖ ಆಗಿ ಈ ಜಂತರ್ ಮಂತರದಲ್ಲೇ ಏನು ಕಾಕ್ರೋಚ್ ಪಾರ್ಟಿ, ಜನತಾ ಪಾರ್ಟಿ ಕಳ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲನೂ ಒಂದೊಂದು ಮನೆ ವಿಚಿತ್ರ ಆಗೋದ. ಇದಕ್ಕೇನು ಪರಿಹಾರ ಏನಪ್ಪ ಈ ದೇಶದಾಗ ಅಂತೇಳಿ ಇನ್ನೂ ಅನ್ನಿಸ್ತದೆ. ಏನೂ ಆಗಲಿ, ಇದು ವಸ್ತು ಸ್ಥಿತಿ. ಅದನ್ನು ನಮ್ಮ ಸಾಕೇತ್ ಗೋಖಲೆ TMC ವಕ್ತಾರ ಹೇಳ್ತಾರೆ. ನೀಟ್ ಮತ್ತು CBSE ಪರೀಕ್ಷಾಗಣಗಳಿಂದ ಅಮಾಯಕ ವಿದ್ಯಾರ್ಥಿಗಳು ಸಾವಿಗೀಡಾದಾಗ ಒಂದು ಕಣ್ಣೀರಿನ ಹನಿಯನ್ನು ಸುರಿಸದ ಪ್ರಧಾನಿ, ಒಂದು ಕಣ್ಣೀರು ಹನಿ ಸುರಿಸಿದ ಪ್ರಧಾನಿಯವರು ಅದಕ್ಕೆ ಹೊಣೆಗಾರರಾಗಿರುವ ಸಚಿವರನ್ನು ಹೊಗಳುತ್ತಿದ್ದಾರೆ. ಯಾರು? ಧರ್ಮೇಂದ್ರ ಪ್ರಧಾನ. ಒಳ್ಳೆ ಕೆಲಸ ಮಾಡಿದ ಬಾಗಿ ಹೊಗಳ್ತಾ ಇದ್ದಾರೆ ಮತ್ತು ಅವರನ್ನು ರಕ್ಷಿಸುತ್ತಿದ್ದಾರೆ. ಇದು ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಸಚಿನ್ ಹೋದವರು ಈ ಪರೀಕ್ಷಾಗಣಗಳು ಧರ್ಮೇಂದ್ರ ಪ್ರಧಾನ ಅವರ ಮಟ್ಟದಲ್ಲೇ ನಿಂತಿಲ್ಲ, ಅವು ನೇರವಾಗಿ ಪ್ರಧಾನಮಂತ್ರಿಯವರ ಕಚೇರಿವರೆಗೂ ವ್ಯಾಪಿಸಿದೆ. ಅಂದರೆ ಇದೆಲ್ಲ ಏನು ನಡೀತಿದೆ ಭ್ರಷ್ಟಾಚಾರ. 12 ಮಂದಿಗೆ ಏನು 1012 ಮಂದಿಗೆ ಏನು ಸೀಟ್ ಸಿಗ್ತಾವೆ, ಅದ್ರಲ್ಲಿ ಮ್ಯಾಕ್ಸಿಮಮ್ ದುಡ್ಡಿನ ಕೊಟ್ಟು ದುಡ್ಡಿದವ್ರು ಹೋಗ್ತಾರ ಅನ್ನೋಂಥ ಒಂದು ಇಂಡೈರೆಕ್ಟ್ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? ಸುಳ್ಳು ಅಂತೀರಿ? ಎಲ್ಲ ಮಾತಾಡಿದ್ದು ಸುಳ್ಳು ಅಂದರೆ ಸರಿ ತಪ್ಪಲ್ಲಿ ಏನು ಅಲ್ಲರಿ. ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಜೊತೆಗೆ ಅದೇ ಕಾಲಕ್ಕೆ ಈ ನಿಮ್ಮ ಸಂಸ್ಥೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಿರಿ. ನಮ್ಮ ಧ್ವನಿಯನ್ನು ಉಳಿಸಲಿ, ಸತ್ಯ ಹೇಳುವಂಥ ಪ್ರಯತ್ನ ಮಾಡ್ತಾ ಇರ್ತಾನೆ ಅಂತೇಳಿ ಜನಸಾಮಾನ್ಯರು ಮತ್ತು ಕೋರಿಕೆ ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.